ಸ್ಯಾರಿ ಬಂದಿತ್ತು. ಇದು ಕುಚ್ಚು ಹಾಕಲಿಕ್ಕೆ, ಬೇಬಿ ಕುಚ್ಚು ಹಾಕೋದಕ್ಕೆ ಕೊಟ್ಟಿದ್ದರು. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬೇಬಿ ಕುಚ್ಚು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಒಂದು 80 ಎಳೆ ದಾರನ ಸುತ್ತಕೊಂಡು ಈ ಥರ ಫೋಲ್ಡ್ ಮಾಡಿದ್ರೆ ಮತ್ತೆ 160 ದಾರ ಆಗುತ್ತೆ ಫೋಲ್ಡ್ ಮಾಡಿದ್ರೆ. ಅದನ್ನು ಈ ಥರ ಹೋಲ್ ಮಾಡಿಕೊಂಡು ನೀಡಲಲ್ಲಿ ಹೋಲ್ ಮಾಡಿ ಅದಕ್ಕೆ ಗಮ್ಮೆಲ್ಲ ಹಾಕಿ ಅಂಟಿಸಿ ಈ ಥರ ಅದರೊಳಗೆ ಹೋಲಲ್ಲಿ ಸೇರಿಸ್ಬಿಟ್ಟು ನಂತರ ಈ ಥರ ಕುಚ್ಚು ಹಾಕ್ತಾಯಿದ್ದೀನಿ. ಈ ಥರ ಮತ್ತು ಅದನ್ನು ನಾಟ್ ಹಾಕಲಿಕ್ಕೆ ನೀಡಲ್ನ ತೊಗೊಂಡಿದ್ದೀನಿ. ನೀಡಲಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಹೂವು ಕಟ್ತಿರಲ್ಲ ಹಾಗೇ ಹಾಕ್ಬೋದು, ಹೀಗೂ ಹಾಕ್ಬೋದು. ಸೊ ನಾನು ಯೂಶ್ವಲಿ ಹೀಗೆ ಹಾಕ್ತೀನಿ, ನೀಡಲ್ನ ಯೂಸ್ ಮಾಡಿ ಹಾಕ್ತೀನಿ. ಕೆಲವರು ಹೂವು ಕಟ್ತಾರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಮಾಡ್ತಾರೆ. ಸೊ ಎರಡೂ ಒಂಥರ ಸೆಕ್ಯೂರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಕುಚ್ಚಿಗೆ ನೋಡಿ ಹಾಕಿದ್ದೀನಿ. ಮತ್ತು ಎಲ್ಲ ನಾಟ್ ಎಲ್ಲ ಹಾಕಿದ್ಮೇಲೆ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಬೋದು. ಸೊ ಎಲ್ಲರೂ ಈಸಿಯಾಗಿ ಹಾಕುವಂಥ ಕುಚ್ಚು ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು. ಆ್ಯಂಡು ತುಂಬಾ ಟೈಮ್ ಹಿಡಿಯುತ್ತೆ ಇದು. ಅಷ್ಟೇ ಪೇಷನ್ಸಾಗಿ ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಇದು. ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಲಾಸ್ಟಲ್ಲಿ ನಾವು ನೋಡಿಕೊಂಡು ಆ ಕುಚ್ಚು ಎಲ್ಲ ಲೆವೆಲ್ಲಾಗಿ ಬರೋ ಥರ ಕಟ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಕ್ರೋಶಾ ಕುಚ್ಚಿಗಿಂತ ಬೇಬಿ ಕುಚ್ಚು ತುಂಬಾ ಕ್ಯೂಟಾಗಿ ಸಿಂಪಲ್ಲಾಗಿ ಕಾಣಿಸುತ್ತೆ. ನೋಡಿ ಫೈನಲ್ ಲುಕ್ ಹೇಗಿದೆ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.